ರಿಷಿಕಾ, ಈ ಒಂದು ಆಫರ್ ನಿಮಗೆ ಬಂದ ಜೂನಿಯಲ್ಲಿ ಆಲ್ರೆಡಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ರು. ಸೊ ನಿಮಗೆ ಯಾವತ್ತು ಅಪ್ರೋಚ್ ಮಾಡಿದ್ದು, ಅದಾದ್ಮೇಲೆ ಹೇಗೆ ಡೆವಲಪ್ ಆಗ್ತಾ ಹೋಯಿತು ಅಂತ ನಿಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ದು ಯಾಕೆ ಈ ಸ್ಕ್ರಿಪ್ಟ್? ಸೊ ನಾನು ಆ್ಯಕ್ಚುಲಿ 2022 ಅಲ್ಲಿ ಫಸ್ಟ್ ಟೈಮ್ ನಾನು ಜೂನಿ ಆಡಿಷನ್ ಕೊಟ್ಟಾಗ ಅವಾಗ ಬಂದಿದ್ರು. ಅಂದರೆ ನನಗೆ ಫಸ್ಟ್ ಟೈಮ್ ಅವಾಗ ವರ್ಷನ್ ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಟೈಟಲ್ ಅದೇ ಇತ್ತು. ಒಂದು ಹುಡುಗಗೆ ನಿದ್ದೆ ಬರಲ್ಲ, ಇನ್ಸಾಮ್ನಿಯಾ ಅದೇ ಕಾನ್ಸೆಪ್ಟ್ ಅದೇ ಇತ್ತು. ಬಟ್ ಸ್ಟೋರಿ ತುಂಬ ಬೇರೆ ರೀತಿ ಇತ್ತು. ಅಂದರೆ ಜಾನ್ರನೇ ಸ್ವಲ್ಪ ಬೇರೆ ಇತ್ತು. ಅದು ನನಗೆ ತುಂಬ ಅಂದರೆ ಆ ಟೈಮಲ್ಲಿ ಅಂದರೆ ಒಂದು 1-2 years ಜರ್ನಿ ಇತ್ತು ಅವಾಗ ತನಕ. ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೂ ಒಂದಿತ್ತು, ನಾನು ಸ್ಟಾರ್ ಆಗಬೇಕಂತ. ಆ್ಯಕ್ಟಿಂಗ್ ಏನು, ಆ್ಯಕ್ಟಿಂಗ್ ಹೆಂಗೆ ಮಾಡೋದು ನನಗೆ ಐಡಿಯಾನೇ ಇರಲಿಲ್ಲ. ಬಟ್ ಬಂದಾಗ ಸ್ಟಾರ್ಟಿಂಗಲ್ಲಿ ನಾನು ಥಿಯೇಟರ್ ಮಾಡಿದೆ. ಅಲ್ಲಿಂದ ನನಗೆ ಒಂದು ಅಂದರೆ ಸ್ವಲ್ಪ ಐಡಿಯಾ ಸಿಕ್ತು. ಓಕೆ, ನನಗೆ ಯಾವ ಥರ ಫಿಲ್ಮ್ಸ್ ಮಾಡಬೇಕು, ಯಾವ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು, ಮತ್ತು ನನಗೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ನನಗೆ ಬೇಕಂತ ಅದು ಒಂದು ಆವಾಗ ಅಲ್ಲಿಂದ ನನಗೆ ಅದು ಐಡಿಯಾ ಡೆವಲಪ್ ಆಯಿತು. ಸೊ ಅದಾದಮೇಲೆ ನರೇಷನ್ ತುಂಬ ಫಿಲ್ಮ್ಸ್ ನರೇಷನ್ ಕೇಳಿದಾಗ ಅಷ್ಟು ಅಂದರೆ ಫೀಮೇಲ್ಗೆ ಜಸ್ಟ್ ಬಂದು ಹೋಗ್ತಾರೆ ಆ ಥರನೇ ನನಗೆ ತುಂಬ ಕತೆಗಳು ಕೇಳಕ್ಕೆ ಸಿಕ್ತು ಆ ಟೈಮಲ್ಲಿ. ಸೊ ಫಸ್ಟ್ ನನಗೆ ಜೂನಿ ಆ ಟೈಮಲ್ಲಿ ಜೂನಿ ನನಗೆ ಕ್ಯಾರೆಕ್ಟರ್ ನನಗೆ ನರೇಷನ್ ಕೊಟ್ಮೇಲೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಓಕೆ, ನನಗೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ಗೆ ಒಂದು ಸ್ಕೋಪ್ ಇದೆ. ಇಮಿಡಿಯೇಟ್ಲಿ ಆ ಟೈಮಲ್ಲಿ ನನಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆ ಟೈಮಲ್ಲಿ ನನಗೆ ನರೇಷನ್ ಕೊಟ್ಟಿದ್ರು. ಅವಾಗ ಆ ಕ್ಯಾರೆಕ್ಟರ್ ತುಂಬ ಬೇರೆ ರೀತಿ ಇತ್ತು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆವಾಗನೇ ಒಪ್ಕೊಂಡಿದ್ದೆ. ಅದಾದಮೇಲೆ ಆ್ಯಕ್ಚುಲಿ ಜೂನಿ ಶೂಟಿಂಗ್ ಆಗಬೇಕಾದ್ರೆ ಅವ್ರು 2-3 ಸಲ ಅವರು ಆ್ಯಕ್ಚುಲಿ ಒಂದು ಪಾತ್ರ ಮಾಡಿದ್ದಾರೆ ಜೂನಿಯಲ್ಲಿ. ನನ್ನ ಫ್ರೆಂಡ್ ಪಾತ್ರ ಮಾಡಿದ್ದಾರೆ, ಚಿಕ್ಕ ಪಾತ್ರ ಮಾಡಿದ್ದಾರೆ. ಅಂದರೆ ಸೊ ಅಲ್ಲಿ ಬಂದಾಗ ಅವರು ಸೆಟಲ್ ಕೂತ್ಕೊಂಡು ನಿದ್ರಾದೇವಿ ನೆಕ್ಸ್ಟ್ ಡೋರದು ಕತೆ ಅಂದರೆ ಫಿಲ್ಮ್ಗೆ ಒಂದು ಪ್ರಾಪರ್ ವರ್ಷನ್ ಅಂದರೆ ಡೆವಲಪ್ ಮಾಡ್ತಾ ಹೋದ್ರು. ಅವಾಗ ನಾವು ಡಿಸ್ಕಸ್ ಮಾಡಿ ನಾನು ಕೇಳಿದೆ ಏನಾಗ್ತಿದೆ ಅಂತ. ಅವಾಗ ಇನ್ನೂ ನಾನೇ ಅವ್ರ ಮೈಂಡಲ್ಲಿ ಇದ್ದೀನಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಬಟ್ ನಾನು ಕ್ಯಾಶುಲಿ ಕೇಳಿದೆ. ಯಾಕಂದ್ರೆ ನನಗೆ ಫಸ್ಟ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಗಿತ್ತು. ಇಲ್ಲ, ನಾನೀಗ ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಿದ್ದೀನಿ, ಈಗ ತುಂಬ ಬೇರೆ ರೀತಿ ಬರ್ತಿದೆ, ಈಗ ನೋಡೋಣ ಅಂತ ಅವರು ಆ ಟೈಮಲ್ಲಿ ಇದ್ರು. ಅದಾದಮೇಲೆ 1.5 year ಆದಮೇಲೆ 2023 ಸೆಪ್ಟೆಂಬರಲ್ಲೇ ಅವರು ಫಸ್ಟ್ ಟೈಮ್ ನಾನು ಕಾಲ್ ಮಾಡಿ, ಈಗ ನಮ್ಮ ಟೀಮ್ ರೆಡಿ ಇದೆ, ಅದೆಲ್ಲ ಮೀಟಿಂಗ್ ಎಲ್ಲ ಇದೆಲ್ಲ ಹೇಳಿದ್ರಲ್ಲ ಅದೆಲ್ಲ ರೆಡಿ ಆಗಿತ್ತು, ನಾ ಒಂದು ನರೇಷನ್ ಕೊಡ್ತೀನಂತ ಹೋದೆ. ನರೇಷನ್ ಕೊಟ್ಟರು. ಅದಾದಮೇಲೆ ಹಿ ಸೆಂಟ್ ಮೀ ದ ಸ್ಕ್ರಿಪ್ಟ್ ಆ್ಯಂಡ್ ಐ ವಾಸ್ ಮೈಂಡ್ ಬ್ಲೋನ್. ಐ ವಾಸ್ ಸೋ ಎಕ್ಸೈಟೆಡ್. ಅಂದರೆ ನನಗೆ ತುಂಬ ಖುಷಿ ಆಯಿತು ಕತೆ ಕೇಳಿದ ಮೇಲೆ. ಮತ್ತು ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಸೊ ದಟ್ಸ್ ಬಿನ್ ದ ಜರ್ನಿ. ಅದಾದಮೇಲೆ ಲಕಿಲಿ 2 months ಶೂಟಿಂಗ್ ಸ್ಟಾರ್ಟ್ ಆಯಿತು, ಎಲ್ಲ ಬೇಗ ಹೋಯಿತು. ಸೊ ದಟ್ಸ್ ಬಿನ್ ಆರ್ ಜರ್ನಿ. ಇನ್ನು ಸುರಾಗ್, ಹೇಗೆ ಆ ಟೈಟಲ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋ ಟೈಟಲ್ ಯಾವಾಗ ಹೊಳಿತು? ಇದೇ ಟೈಟಲ್ ನನ್ನ ಸಿನಿಮಾದ್ದು ಅಂತ. ಸೊ ನನಗೆ ಈ ಕಾನ್ಸೆಪ್ಟ್ ಬಂದಾಗ ಇದರೊಳಗಡೆ ಲೈಕ್ ಕ್ಯಾರೆಕ್ಟರ್ ಹುಟ್ಕೊಂತು, ನಿದ್ರಾದೇವಿ ಕ್ಯಾರೆಕ್ಟರು. ನಾನು ಚಿಕ್ಕವನಿರ್ಬೇಕಾದ್ರೆ ಇದು ವಿಷ್ಣುವರ್ಧನ್ ಸರ್ದು ಒಂದು ಸಾಂಗ್ ಇದೆ, ಜೋಜೋಲಾಲಿ. ಅದರೊಳಗಡೆ ನಿಧಿರಾದೇವಿ ಬಾಮೆಲ್ಲಗೆ ತಾರೆಯಿಂದ ಈ ಭೂಮಿಗೆ ಅಂತ ಒಂದು ಲೈನ್ ಇದೆ. ಸೊ ಆ ಲೈನು ನನ್ನ ತಲೆನಲ್ಲಿ ಕೂತಿತ್ತು ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಈ ಕತೆ ಬರಿಬೇಕಾದ್ರೆ ಇದರೊಳಗಡೆ ಈ ಥರದ್ದೊಂದು ಕ್ಯಾರೆಕ್ಟರ್ ಬಂದು ಲೈಕ್ ಆ ಸಾಂಗುದು ನೆನ್ಪು ಬಂದು ಲೈಕ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನಾನು ಟೈಟಲ್ ಇಟ್ಕೊಂಡೆ. ಲೈಕ್ ಜಸ್ಟ್ ಒಂದು ಶಾರ್ಟ್ ಐಡಿಯಾ ಇರೋವಾಗ್ಲೇನೆ ಆ ಟೈಟಲ್ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು ನನಗೆ. ಸೊ ಒಂದು ರೀತಿನಲ್ಲಿ ಲೈಕ್ ಆ ಸಾಂಗಲ್ಲಿರೋ ಆ ಲೈನ್ ಏನಿದೆ ಅದು ಒಂದು ಇನ್ಫ್ಲೂಯೆನ್ಸು ನನಗೆ ಈ ಟೈಟಲ್ ಇಡೋದಕ್ಕೆ. ಓಕೆ ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ಪ್ರೇಕ್ಷಕರಿಗೆ ಏನಿರ್ಬೋದು ಸಿನಿಮಾದಲ್ಲಿ ಅಂತ ಒಂದು ಕ್ವಶನ್ ಮಾರ್ಕ್ ಹುಟ್ಟಿಸುವಂಥ ಒಂದು ಟೈಟಲ್. ಹೌದು. ಇನ್ನು ಪ್ರವೀರ್ನ ನಾನು ತುಂಬ ಕಡೆ ನೋಡಿದಾಗ ರಿಸೆಂಬ್ಲೆನ್ಸ್ ಹೇಳ್ತೀನಿ, ನಾನೇನು ಕಂಪೇರ್ ಮಾಡ್ತಿಲ್ಲ, ಅರ್ಜುನ್ ರೆಡ್ಡಿಲಿ ಶಹೀದ್ ನೋಡ್ದಂಗೆ ಫೀಲ್ ಆಗ್ತಿತ್ತು ನನಗೆ ಪರ್ಸ್ನಲಿ. ಗೊತ್ತಿಲ್ಲ ಬೇರೆಯವ್ರಿಗೆ ಹೇಗೆ ಅನ್ಸುತ್ತೆ ಅಂತ. ಯಾರು ಹೇಳಿದಾರ ಹತ್ರ ಶಹೀದ್? ಕೆಲವ್ರು ಹೇಳಿದ್ದಾರೆ ಆ್ಯಕ್ಚುಲಿ. ಓಕೆ, ಮೇ ಬಿ ಅದನ್ನ ಗಾಗಲ್ ಒಂದು ಹಾಕ್ಸಿಲ್ಲ ಅನ್ಸುತ್ತೆ ನೀವು. ಹಾಕಿದರೆ ಆಲ್ಮೋಸ್ಟ್ ಫಿಸಿಕಲ್ ಇದು ಟ್ರೈನಿಂಗ್ ಹೇಗೆ? ಯಾಕಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ಡ್ಯಾನ್ಸ್ ನೀವು ಫಸ್ಟ್ ಸಾಂಗಲ್ಲಿ ಇಂಟ್ರೊಡಕ್ಷನ್ ಸಾಂಗಲ್ಲಿ ಮಾಡ್ತೀರಾ. ಸೊ ಎಷ್ಟು ಟ್ರೈನ್ ಮಾಡ್ತೀರಾ ದಿನಕ್ಕೆ, ಹೇಗೆ? ಸೊ ಮೊದಲನೇದಾಗಿ ಈ ಪಾತ್ರ ಬಂದಾಗ ಈ ಕ್ಯಾರೆಕ್ಟರ್ ನಾನು ಧ್ರುವ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಮೊದಲನೇದಾಗಿ. ಒಬ್ಬ ಕ್ರಿಕೆಟರ್ ಕ್ಯಾರೆಕ್ಟರ್.
ಸೊ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ, ಅವ್ನಿಗೆ ಇನ್ಸಾಮ್ನಿಯಾ ಇದೆ, ನಿದ್ದೆ ಬರ್ತಿಲ್ಲ. ಸೊ ಅವನು ಊಟ ಮಾಡೋಕ್ಕಾಗಲ್ಲ, ನ್ಯೂಟ್ರಿಷನಲ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇರಲ್ಲ ಅಲ್ಲ. ಓಕೆ ಓಕೆ. ಸೊ ಅದಕ್ಕೋಸ್ಕರ ಒಂದು 8 ರಿಂದ 10 ಕಿಲೋ ರೆಡ್ಯೂಸ್ ಮಾಡಬೇಕಾಗಿತ್ತು. ಸೊ ಅದನ್ನ ಮಾಡ್ಕೊಂಡೆ. ಅದಾದ ನಂತರ ಕ್ಯಾರೆಕ್ಟರ್ ಇವಾಗ 28 ಇಯರ್ ಓಲ್ಡ್ ಪ್ಲೇ ಮಾಡ್ತಿದ್ದೀನಿ, ಅವ್ನಿಗೊಂದು ಟ್ರಾಮಾ ಇದೆ. ಆ ಟ್ರಾಮಾ ಆಗೋದಕ್ಕೆ ಒಂದು ರೀಸನ್ ಇರುತ್ತಲ್ಲ, ಅವ್ನು ಹಿಂದಿನ 28 ಇಯರ್ಸ್ಗಿಂತ ಮುಂಚೆ ಏನ್ ಮಾಡ್ತಿದ್ದ, ಅದನ್ನ ನಾವು ಕಥೆಯಾಗಿ ನಾನು ಮತ್ತು ನಮ್ಮ ಡೈರೆಕ್ಟರ್ ಇಬ್ರು ಕೂತ್ಕೊಂಡು ಅದನ್ನ ನೀಟಾಗಿ ಡಿಸ್ಕಸ್ ಮಾಡಿಬಿಟ್ಟು ನನ್ನ ಪಾಯಿಂಟ್ ಆಫ್ ವ್ಯೂ, ನನಗೆ ಕ್ಯಾರೆಕ್ಟರ್ಗೆ ಏನು ಕತೆ ಇತ್ತು ಮುಂಚೆ ಅಂತ ಅದನ್ನ ತಿಳ್ಕೊಂಡೆ. ಅದಾದ ನಂತರ ನೀವು ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಮೊದಲನೇದಾಗಿ ಸುರಾಗ್ ಸಾಂಗ್ ಕಳಿಸಿದಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು, ಏನಿದು ಡಿಫ್ರೆಂಟ್ ಆಗಿದೆ ಅಂತ. ಸೊ ಒಬ್ಬ ಆಕ್ಟರ್ಗೆ ಈ ತರ ಒಂದು ಸಾಂಗ್ ಸಿಕ್ಕಿದಾಗ, ಕಂಪ್ಲೀಟ್ ಆಗಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕಂತ ನನ್ಗೆ ಮೊದಲನೇ ಸತಿ ಅನಿಸಿದ್ದು. ಸೊ ಅದಕ್ಕೋಸ್ಕರ ಆ ಬಾಡಿ ರಿಪ್ಟ್ ಆಗಿರ್ಬೇಕಾಗಿತ್ತು, ಆ ಸಾಂಗ್ಗೆ ಒಂದು ಸ್ಟೇಜಲ್ಲಿ ಇರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ವಾಟರ್ ಔಟ್ ಅಂತ ಮಾಡಿದ್ದೆ. ಓಕೆ. ಸೊ ವಾಟರ್ ಔಟ್ ಅಂದ್ರೆ ನೀರು ಒಂದು 3 days ನೀರು ಕುಡಿಯಲ್ಲ ಶೂಟ್ಗಿಂತ ಮುಂಚೆ. ಓಕೆ. ತುಂಬಾ ಕಡಿಮೆ, ಒಂದು 1 ಲೀಟರ್ ಪರ್ ಡೇ. ಆಮೇಲೆ ಸೆಕೆಂಡ್ ಡೇ 500 ml. ಸೊ ಈ ತರ ರೆಡ್ಯೂಸ್ ಆಗ್ತಾ ಹೋದಾಗ ಬಾಡಿ ಶೂಟಿಂಗ್ ಟೈಮಲ್ಲಿ ಫುಲ್ ರಿಪ್ಟ್ ಆಗಿ ಕಾಣಿಸುತ್ತೆ, ಅಂದ್ರೆ ವ್ಯಾಸ್ಕ್ಯುಲಾರಿಟಿ ಜಾಸ್ತಿ ಇರುತ್ತೆ. ಸೊ ಇದಕ್ಕೋಸ್ಕರ ಮಾಡ್ಕೊಂಡಿದ್ದೆ. ಆಮೇಲೆ ನನ್ಗೆ 2 ಶೋಲ್ಡರ್ ಲಿಗಮೆಂಟರ್ ಇದೆ. ಹೌದಾ? ಡಿಸ್ಲೋಕೇಟ್ ಆಗುತ್ತೆ 180 ಡಿಗ್ರಿಗಿಂತ ಸ್ವಲ್ಪ ಮೇಲ್ಗಡೆ ಹೋದ್ರೆ ಶೋಲ್ಡರ್ ಡಿಸ್ಲೋಕೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಾರಕ್ ಮಾಸ್ಟರ್ ಜೊತೆ ಕೂತ್ಕೊಂಡು ರಿಹರ್ಸ್ ಮಾಡಿದಾಗ ಶೋಲ್ಡರ್ ಪ್ಯಾಡ್ಸ್ ಎಲ್ಲ ಕಟ್ಕೊಂಡು ಅದಕ್ಕೊಂದು ಪ್ರಿಪರೇಷನ್ ಇತ್ತು ರಿಹರ್ಸಲ್ಸ್ ಮಾಡಬೇಕಾದ್ರೆ. ಬಟ್ ನಿಮ್ಗೆ ಆಕ್ಷನ್ ಸೀನ್ಸ್ ಮಾಡುವಾಗ ಅದು ಇದಾಗಲ್ಲ? ಇಲ್ಲ, ಸ್ವಲ್ಪ ವಾರ್ಮ್ ಅಪ್ ಎಲ್ಲ ಮಾಡ್ಕೊಂಡು, ಒಬ್ರು ನ್ಯೂಟ್ರಿಷನಿಸ್ಟ್ ಇದ್ರು ನನ್ನ ಜೊತೆಗೆ. ಫೈಟ್ ಸೀನ್ಸ್ ಅಲ್ಲಿ ಒಂದ್ಸತಿ ಡಿಸ್ಲೋಕೇಟ್ ಆಗಿತ್ತು. ಸೊ ಅದಕ್ಕಿಂತ ಮುಂಚೆನೆ ಪ್ರಿಪರೇಷನ್ಸ್ ಮಾಡ್ಕೊಂತಿದ್ವಿ. ಸೊ ಆಮೇಲೆ ಶೂಟ್ ಟೈಮಲ್ಲಿ ನನಗೆ ಮೊದಲನೇ ಶಾಟೇ 20 ಅಡಿ ಮೇಲ್ಗಡೆ ನೇತಾಕ್ಬಿಟ್ಟಿದ್ರು. ಒಂದು ಶಾಟ್ ನೋಡ್ತೀರಾ, ಕ್ಯಾಮ್ರಾ ರಿವರ್ಸ್ ಉಲ್ಟಾ ತಿರುಗುತ್ತೆ. ಸೊ ಆ ಶಾರ್ಟ್ ಅಲ್ಲಿ 20 ಅಡಿ ಮೇಲ್ಗಡೆ ಫಸ್ಟ್ ನೀರ್ ಕುಡ್ದಿಲ್ಲ, ಕಾಲ್ ಲಚಕ್ ಅಂತ ಹಿಡ್ಕೊಂಡ್ಬಿಡ್ತು. ಸೊ ಅದಾದ ನಂತರ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮೂವ್ಮೆಂಟ್ಸ್ ಎಲ್ಲ ಇತ್ತು. 48 hours ಕಂಟಿನ್ಯೂಸ್ ಆಗಿ ರಾತ್ರಿ ಶೂಟ್ ಮಾಡಿದ್ವಿ ಈ ಸಾಂಗ್ನ. ಸೊ ಕಂಟಿನ್ಯೂಸ್ ಸ್ಟೆಪ್ಸ್ ಇರೋದ್ರಿಂದ ಕ್ರಾಂಪ್ಸ್ ಆಗ್ತಿತ್ತು. ಕ್ರಾಂಪ್ಸ್ ಆಗಿದ್ದು ನಮ್ಮ ಡೈರೆಕ್ಟರ್ ಸ್ವಲ್ಪ ಸೈಂಟಿಸ್ಟ್ ತರನು ಸ್ವಲ್ಪ ತಲೆ ಉಪಯೋಗಿಸ್ತಾರೆ. ಸೊ ಅವಾಗ ಬೇಕಿಂಗ್ ಸೋಡಾ ಕೊಟ್ಟರು. ಬೇಕಿಂಗ್ ಸೋಡಾ ಕೊಟ್ಟಾಗ ಸ್ವಲ್ಪ ರಿಲೀಫ್ ಆಯ್ತು. ಆಮೇಲೆ ಸಾಂಗ್ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂದ್ರೆ ಹಲವಾರು ಜನ ಅದನ್ನ ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದ್ರು. ಸಾಂಗ್ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದಿರ ಅಂತ ಅಂದಾಗ ತುಂಬಾ ಫುಲ್ಫಿಲ್ ಆಗುತ್ತೆ. ಕಾಲೇಜಲ್ಲಿ ನೀವು ಅನ್ಕೋತಿದ್ರಲ್ಲ ಸ್ಟಾರ್ ಆಗಬೇಕು ಅಂತ, ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಯ್ತು ಅನ್ಸುತ್ತೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಅಂದ್ರೆ ಅವಾಗ ಸ್ಟಾರ್ ಆಗ್ಬೇಕಂತ ಇತ್ತು, ಇವಾಗ ಕನ್ನಡ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಒಳ್ಳೆ ಪಾತ್ರಗಳು ಮಾಡ್ಬೇಕಂತ ತುಂಬಾ ಆಸೆ ಇದೆ. ಓಕೆ. ನಿಮಗೆ ಯಶ್ ಅಲ್ಲದೆ ಬೇರೆ ರೋಲ್ ಮಾಡೆಲ್ ಅಂತ ಬೇರೆ ಲ್ಯಾಂಗ್ವೇಜ್ ಯಾರ ಇದ್ದಾರಾ? ಹಲವಾರು ಜನ ಆಕ್ಟರ್ಸ್ ಇದ್ದಾರೆ ಇವಾಗ. ವಿಕಿ ಕೌಶಲ್ ಅವ್ರು ಆಗಿರ್ಲಿ, ಪುನೀತ್ ಸರ್ ಆಗಿರ್ಲಿ, ಸುದೀಪ್ ಸರ್ ಆಗಿರ್ಲಿ. ಸುದೀಪ್ ಸರ್ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್. ರೀಸೆಂಟ್ ಆಗಿ ಅವ್ರ ಮನೆಗೂ ಹೋಗಿದ್ವಿ ನಾನು ಮತ್ತೆ ನಮ್ಮ ಎಂಟೈರ್ ತಂಡ. ಅವರು ಟ್ರೇಲರ್ ಕಂಟೆಂಟ್ ಎಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ರು. ಅಂದ್ರೆ ಅವರು ಯಾವಾಗ್ಲೂ ತುಂಬಾ ಮೋಟಿವೇಟ್ ಮಾಡ್ತಾರೆ. ಓಕೆ, ಈ ತರ ಕಂಟೆಂಟ್ ನೋಡಿದಾಗ, ಕ್ಯಾಮ್ರಾ ವರ್ಕ್ ನೋಡಿದಾಗ ಎಸ್ಪೆಷಲಿ ಅವ್ರು ತುಂಬಾ ಕೇಳಿದ್ರು, ಹೇಗೆ ಈ ತರ ಕಲರಿಂಗ್ ಎಲ್ಲ ಮಾಡಿದೀರಾ ಅಂತ. ಅವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ತರ ಯುರೋಪ್ ಅಲ್ಲಿ DI ಮಾಡಿದೀವಿ. ಆಮೇಲೆ ನಮ್ಮ ಕ್ಯಾಮ್ರಾ ಮ್ಯಾನು ನಮ್ಮ DOP ಯುರೋಪಿಂದ. ಓಕೆ. ಸೊ ಅದನ್ನೆಲ್ಲ ಕೇಳಿದಾಗ ಅವ್ರು ಸಿಕ್ಕಾಪಟ್ಟೆ ಓಕೆ ಈ ತರ ಎಫರ್ಟ್ ಹಾಕ್ತಿದ್ದೀರಾ ಕನ್ನಡ ಸಿನಿಮಾಗೆ, ಖುಷಿ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಓಕೆ. ಸುರಾಗ್, ನೀವು ಯುರೋಪಲ್ಲಿ ಫಿಲ್ಮ್ ಮೇಕಿಂಗ್ ಎಲ್ಲ ಕಲ್ತು ಬಂದಂಥವ್ರು ಅಂತ, ಹೇಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗೆ ಸಿನಿಮಾ ಮೇಕಿಂಗ್ಗೆ? ಸೊ ನಾನು ಆ್ಯಕ್ಚುಲಿ ರಾಮಯ್ಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಜಸ್ಟ್ ಒಂದು ತುಂಬ ರ್ಯಾಂಡಮ್ ಆಗಿ ನನ್ನ ತಲೆಯಲ್ಲಿ ಸುಮ್ಮನೆ ಒಂದು ಕತೆ ಉಟ್ಕೊಂಡಿತ್ತು. ಶಾರ್ಟ್ ಫಿಲ್ಮ್ ಕಾಂಪಿಟಿಷನ್ ಅಂತ ಇತ್ತು. ನಾನು ಅಲ್ಲಿ ನನ್ನ ಫ್ರೆಂಡು ಇವಾಗ ಏನು ಸೇಮ್ ಇದೇ ಸಿನಿಮಾ ಶೂಟ್ ಮಾಡಿರೋರು ಅಜಯ್ ಕುಲಕರ್ಣಿ, ಅವ್ರ ಹತ್ರ ಒಂದು DSLR ಕ್ಯಾಮ್ರಾ ಇತ್ತು. ಸುಮ್ಮನೆ ಬಾ ಮಚ್ಚ ಸುಮ್ಮನೆ ಸಿನಿಮಾ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅಂತ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಶುರು ಮಾಡಿದ್ದು. ಸೊ ನನಗೆ ಫಸ್ಟು ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಆ ಕ್ಯಾಮ್ರಾ ಪೊಸಿಷನ್ ಒಂದು ಆ್ಯಂಗಲಲ್ಲಿ ಇಟ್ಟಾಗ ಓಕೆ ಈ ಆ್ಯಂಗಲಲ್ಲಿ ಇಟ್ಟಾಗ ಹಿಂಗೆ ಫೀಲ್ ಆಗುತ್ತೆ, ಹಿಂಗೆ ಹಿಂದೆ ಸ್ವಲ್ಪ ವೈಡ್ ಇಟ್ಟಾಗ ಇನ್ನೊಂದು ಥರ ಫೀಲ್ ಆಗುತ್ತೆ ಅನ್ನೋದೇನು ಸಬ್ಕಾನ್ಷಿಯಸ್ ಆಗಿ ಒಂದು ಟ್ರಿಗರ್ ಬಂತು. ಅದಾದ್ಮೇಲಿಂದ ನಂಗೆ ಪ್ರಾಸೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸಿನಿಮಾ ಪ್ರಾಸೆಸ್ ಬಗ್ಗೆ ನಾನು ಇನ್ನೂ ಜಾಸ್ತಿ ತಿಳ್ಕೊಳಕ್ಕೆ ಹೋದೆ. ಓಕೆ, ಸೈಕಾಲಜಿ ಬಿಹೈಂಡ್ ಫಿಲ್ಮ್ ಮೇಕಿಂಗ್, ಸೈನ್ಸ್ ಬಿಹೈಂಡ್ ಫಿಲ್ಮ್ ಮೇಕಿಂಗ್ ಏನಿದೆ ಅದೆಲ್ಲ ಸ್ವಲ್ಪ ತಿಳ್ಕೊಳಕ್ಕೆ ಹೋದೆ. ಅದಾದಮೇಲೆ ನಂದು ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ನಾನು MS-ಗೆ GRE ಬರೆದಿದ್ದೆ. ಒಳ್ಳೆ MS ಯೂನಿವರ್ಸಿಟೀಸ್ ಎಲ್ಲ ಚೆನ್ನಾಗಿತ್ತು USA-ನಲ್ಲಿ. ಬಟ್ ಎಲ್ಲಿಗೂ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಏನೂ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಪ್ಲೇಸ್ಮೆಂಟ್ಸ್ ಇತ್ತು, ಇದಿತ್ತು.
ಸೊ ಆ ಟೈಮಲ್ಲಿ ನನಗೆ ಇಲ್ಲ ನನ್ನ ಸಿನಿಮಾ ಕಂಡ್ರೆ ತುಂಬ ಇಷ್ಟ ಇದೆ ಅಲ್ವಾ, ನಾನು ವರ್ಕ್ಶಾಪ್ ಹೋಗಿದ್ದೆ, ಅಲ್ಲಿ ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಶಾರ್ಟ್ ಫಿಲ್ಮ್ ಎಲ್ಲ. ಸೊ ಅವಾಗಿಂದ ನಾನು ಇಲ್ಲ ಸಿನಿಮಾನ ತೊಗೊಬೋದು ಕರಿಯರ್ ಆಗಿ ಅಂತ ಒಂದು ಹೊಳ್ದಿದ್ದು ನನಗೆ. ಹೊಳ್ದು ನಮ್ಮಪ್ಪಂಗೆ ಹೇಳಿದೆ. ಸೊ ನಮ್ಮಪ್ಪ ಓಕೆ ಅಪ್ಪ ನಿನ್ನನ್ನು ಯು ಎಸ್ಸಿಗೆ MS ಕಳಿಸೋಕೆ ಅಂತ ಹೋಗ್ತಿದ್ದೆ, ನೀನು ಇವಾಗ ಹೋಗ್ತೀಯ ಅಂದರೆ ಓಕೆ ಫಿಲ್ಮ್ ಸ್ಕೂಲ್ಗೆ ಹೋಗು ಯುರೋಪಲ್ಲಿ ಅಂತ ಹೇಳಿದರು. ಒಳ್ಳೆ ಚೆನ್ನಾಗಿ ಟ್ರೈನಿಂಗ್ ತೊಗೊಂಬ, ಎಲ್ಲ ಕಲ್ತ್ಕೊಂಡು ಮಾಡು ಸಿನಿಮಾ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಎನ್ಕರೇಜ್ ಮಾಡಿದ್ರು. ಸೊ ನಾನು ಪ್ರಾಗ್ ಫಿಲ್ಮ್ ಸ್ಕೂಲಿಗೆ ಹೋದೆ. ಅಲ್ಲಿ ತುಂಬ ಚೆನ್ನಾಗಿ ಹ್ಯಾಂಡ್ಸ್ ಆನ್ ಎಲ್ಲದೂ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಲೈಕ್ ಯು ಕ್ಯಾನ್ ಪ್ಲೇ ವಿತ್ ದ ಕ್ಯಾಮ್ರಾಸ್, ಯು ಕ್ಯಾನ್ ಮೇಕ್, ಸಿನಿಮಾ ಮಾಡ್ತಾ ಕಲಿತೀರ ಎಲ್ಲದೂ. ಸೊ ಆ ರೀತಿನಲ್ಲಿ ಅದು. ಆಮೇಲೆ ಸುಮಾರು ಡಿಫ್ರೆಂಟ್ ಕಲ್ಚರ್ಸಿಂದ ಎಷ್ಟೊಂದು ಜನ ಬಂದಿರ್ತಾರೆ ಬೇರೆ ಬೇರೆ ದೇಶದಿಂದ, ಅವ್ರ ಜೊತೆ ಬೆರೆಯೋದಕ್ಕೆ ಸಿಕ್ತು. ಆಮೇಲೆ ಅವರ ದೃಷ್ಟಿಕೋನ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಿಕ್ತು. ಸೊ ಇದೆಲ್ಲದೂ ಆ್ಯಸ್ ಎನ್ ಆರ್ಟಿಸ್ಟ್ ನಿಮ್ಮನ್ನು ಒಂದು ಸ್ವಲ್ಪ ಶೇಪ್ ಮಾಡುತ್ತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಶೇಪ್ ಮಾಡಿತ್ತು. ಆಮೇಲೆ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಬೇಕು ಅಂತ ಅಲ್ಲಿರ್ಬೇಕಾದ್ರೂ ನನಗೆ ಅದು ಇತ್ತು. ಅದು ನಂಗೆ ಕನ್ನಡದಲ್ಲೇ ನನಗೆ ಯಾವ ಭಾಷೆನಲ್ಲಿ ಕತೆ ಹೇಳಬೇಕು ಅನ್ನೋದು ಏನಿತ್ತು ಆ ಹಂಬಲ, ಆವಾಗಲೂ ಕನ್ನಡದಲ್ಲೇ ಹೇಳಬೇಕು ಅನ್ನೋ ಹಂಬಲ ಇತ್ತು. ಸೊ ನಾನು ಅಲ್ಲಿರ್ಬೇಕಾದ್ರೂ ನಾನೊಂದು ಕನ್ನಡ ಸಿನಿಮಾ ಮಾಡ್ತೀನಿ ಅಂತಲೇ ಡಿಸೈಡ್ ಆಗಿದ್ದೆ. ಸೊ ನಾನು ಆಮೇಲೆ ನನ್ನ ಸಿನಿಮಾಟೋಗ್ರಫರ್ ಇಬ್ಬರೂ ಡಿಸೈಡ್ ಮಾಡಿ ಪಣ ತೊಟ್ಟು ಬಂದು ಇಲ್ಲಿ ಸಿನಿಮಾ ಮಾಡೋಣ ಅಂತ ಮಾಡಿದ್ದೀವಿ ಇವಾಗ.